ನಮಸ್ಕಾರ ಸ್ನೇಹಿತರೆ. ವಾಯ್ಸ್ ಆಫ್ ಕ್ರಿಶ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಪ್ರತಿಯೊಬ್ಬರಿಗೂ ಸಂಬಂಧಿಸಿದ ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತಾಡ್ತಿದ್ದೇನೆ. ನಿಮ್ಮ ಕೈಯಲ್ಲಿರುವ ಸ್ಮಾರ್ಟ್ ಫೋನ್ನ ನೀವು ಕ್ಯಾಶ್ ಕೊಟ್ಟು ಖರೀದಿಸಿದ್ದೀರಾ ಅಥವಾ EMI ಮುಖಾಂತರನಾ? ನಿಮ್ಮಲ್ಲಿ ಹೆಚ್ಚಿನವರು EMI ಅಥವಾ ಕಂತುಗಳಲ್ಲಿ ಫೋನ್ನ ಪರ್ಚೇಸ್ ಮಾಡಿರಬಹುದು. ಆದರೆ ಒಂದು ಹೊಸ ವರದಿ ಈಗ ದೇಶದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಯಾಕೆಂದರೆ ನೀವು EMI ಕೊಟ್ಟು ವಿಫಲವಾದರೆ ನಿಮ್ಮ ಫೋನ್ನ ಲಾಕ್ ಮಾಡ್ತಾರೆ. ಹೌದು ಸ್ನೇಹಿತರೆ, 2024ರಲ್ಲಿ ಹೋಮ್ ಕ್ರೆಡಿಟ್ ಫೈನಾನ್ಸ್ ನಡೆಸಿದ ಒಂದು ಅಧ್ಯಯನದ ಪ್ರಕಾರ ದೇಶದಲ್ಲಿ 1/3 ಎಲೆಕ್ಟ್ರಾನಿಕ್ ಉಪಕರಣಗಳು, ಅದರಲ್ಲೂ ಮೊಬೈಲ್ ಫೋನ್ಗಳನ್ನು EMI ಮೂಲಕವೇ ಖರೀದಿಸಲಾಗ್ತಿದೆ. ಟೆಲಿಕಾಂ ಇಲಾಖೆಯ ವರದಿ ಪ್ರಕಾರ 140 ಕೋಟಿ ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ 116 ಕೋಟಿಗೂ ಹೆಚ್ಚು ಮೊಬೈಲ್ ಸಂಪರ್ಕಗಳಿವೆ. ಅಂದರೆ ಬಹುತೇಕ ಎಲ್ಲರ ಹತ್ತಿರನೂ ಮೊಬೈಲ್ಗಳಿವೆ. ಆದರೆ ಇಲ್ಲಿ ಸಮಸ್ಯೆ ಶುರುವಾಗೋದು ಯಾವಾಗ ಗೊತ್ತಾ? ಹಲವರು ಸರಿಯಾದ ಸಮಯಕ್ಕೆ EMI ಕಟ್ಟಲು ವಿಫಲರಾದಾಗ. ಇದರಿಂದ ಬ್ಯಾಂಕ್ಗಳಿಗೆ ಮತ್ತು ಫೈನಾನ್ಸ್ ಕಂಪನಿಗಳಿಗೆ ದೊಡ್ಡ ತಲೆನೋವಾಗಿದೆ. ಹಾಗಾಗಿ EMI ಕಟ್ಟದ ಗ್ರಾಹಕರ ಮೊಬೈಲ್ನಲ್ಲಿ ಒಂದು ವಿಶೇಷ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ EMI ಕಟ್ಟದಿದ್ದರೆ ಫೋನ್ ಲಾಕ್ ಮಾಡುವ ವ್ಯವಸ್ಥೆ ಜಾರಿಗೆ ಬಂದಿದೆ. ಆದರೆ ಈ ಪರಿಸ್ಥಿತಿಯನ್ನು ಗಮನಿಸಿದಂಥ RBI ಸಾಲ ನೀಡುವ ಕಂಪನಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದೆ ಮತ್ತು ಫೋನ್ ಲಾಕ್ ಮಾಡುವುದನ್ನು ನಿಲ್ಲಿಸುವಂತೆ ಹೇಳಿದೆ. ಹಾಗೆ RBI 2 ಮುಖ್ಯ ವಿಷಯಗಳನ್ನು ಖಚಿತಪಡಿಸಿದೆ. ಮೊದಲನೆಯದಾಗಿ, ಸಾಲ ಕೊಟ್ಟ ಬ್ಯಾಂಕ್ಗಳು ತಮ್ಮ ಹಣವನ್ನು ವಾಪಸ್ ಪಡೆಯಬೇಕು. ಎರಡನೆಯದಾಗಿ, ಗ್ರಾಹಕರ ವೈಯಕ್ತಿಕ ಡೇಟಾ ಸುರಕ್ಷಿತವಾಗಿರಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ RBI ಈ ಬಗ್ಗೆ ಮಾರ್ಗಸೂಚಿಗಳನ್ನು ಹೊರಡಿಸಲಿದೆ. ಇದರಿಂದ ಬಜಾಜ್ ಫೈನಾನ್ಸ್, DMI ಫೈನಾನ್ಸ್ ಹಾಗೂ ಚೋಳಮಂಡಲಂ ಫೈನಾನ್ಸ್ ಅಂತಹ ಕಂಪನಿಗಳಿಗೆ ಲಾಭವಾಗಲಿದೆ. ಏಕೆಂದರೆ ಈ ನಿಯಮದಿಂದ ಹಣ ವಾಪಸ್ ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಲಿವೆ. ಒಟ್ಟಿನಲ್ಲಿ ಮೊಬೈಲ್ ಫೋನ್ EMI ವಿಚಾರದಲ್ಲಿ ಈಗ ಹೊಸ ನಿಯಮಗಳು ಬರಲಿವೆ. ಇದು ಗ್ರಾಹಕರ ಸುರಕ್ಷತೆ ಮತ್ತು ಸಾಲಗಾರರ ಹಿತಾಸಕ್ತಿ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗುತ್ತಿದೆ. ಸ್ನೇಹಿತರೆ, ಇಂಥ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.